ಬಾಸ್ ಟಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಅಕ್ಟೋಬರ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗುತ್ತೆ. ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಆದರೂ ಕೂಡ ನಿಮಗೆ ನೇಮ್ ಆ್ಯಂಡ್ ಫೇಮ್ ಚೆನ್ನಾಗಿರುತ್ತೆ. ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟತಕ್ಕಂಥ ವ್ಯಕ್ತಿಗಳು ತುಂಬ ಸೌಮ್ಯ ಸ್ವಭಾವದವರಾಗಿರ್ತಾರೆ, ಶಾಂತ ಸ್ವಭಾವದವರಾಗಿರ್ತಾರೆ. ಚಂದ್ರನು ಮನಸ್ಸು ಕಾರಕನಲ್ಲದೇನೆ ಶುಭ ಗ್ರಹಗಳು ಆಗುತ್ತೆ, ಸೌಮ್ಯ ಗ್ರಹಗಳು. ಹಾಗಾಗಿ ಒಳ್ಳೆಯ ಒಂದು ವಿಚಾರ ಧ್ಯೇಯ ಧೋರಣೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸ್ವಲ್ಪ ಇವರಿಗೆ ಸ್ವಲ್ಪ ಮಟ್ಟಿಗೆ ಸ್ಥಾನ ಬದಲಾವಣೆ ಆಗುವಂಥ ಯೋಗ ಇದೆ. ಅಂದರೆ ಕೆಲವೊಂದಷ್ಟು ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಸ್ವಲ್ಪ ಇವರಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಓದಿನಲ್ಲಿ. ಯಾಕೆಂದರೆ ಅಷ್ಟಮ ಸ್ಥಾನದಲ್ಲಿ ಶನಿ ವಕ್ರಾಗಿ ಬಂದಿದ್ದಾನೆ. ಅಷ್ಟಮ ಸ್ಥಾನದಲ್ಲಿ ಶನಿ ವಕ್ರಾಗಿ ಬಂದಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಓದುವಂಥ ಮಕ್ಕಳಿದ್ರೆ ಸ್ವಲ್ಪ ಹಿನ್ನಡೆ, ಸ್ಲೋ ಆಗುವಂಥ, ನಿಧಾನ ಆಗುವಂಥ ಯೋಗ ಕೂಡ ಇರುತ್ತೆ. ಕರ್ಕಾಟಕ ರಾಶಿಯವರು ಯಾವುದೇ ಒಂದು ಬಿಸ್ನೆಸ್ ಮಾಡುವಂಥವ್ರು ಯಾರಾದರೂ ಇದ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಕೊಡೋದನ್ನ ಕಡಿಮೆ ಮಾಡಬೇಕು, ಸುರುಟಿ ಹಾಕೋದನ್ನ ತಾವು ನಿಲ್ಲಿಸಬೇಕು. ಮತ್ತೆ ಯಾವುದೇ ವಿಚಾರಗಳನ್ನು ಯೋಚನೆ ಮಾಡದೆ ಮಾಡಕ್ ಹೋಗಬಾರ್ದು. ಅದರಿಂದ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಸ್ವಲ್ಪ ಇರುತ್ತೆ. ತಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಆದ್ರೂ ಕೂಡ ಜೀವನಕ್ಕೆ ತೊಂದರೆ ಆಗಲ್ಲ, ವ್ಯವಹಾರಕ್ಕೆ ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ, ಆದ್ರೂ ಕೂಡ ನಿಮಗೆ ತೊಂದರೆ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮುಂಚೆ ತುಂಬಾ ದುಡ್ಡು ಕಾಸು ವ್ಯವಹಾರವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನೀವು ಇದ್ದೀರಿ. ಆದ್ರೆ ಈಗ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಅಂತಾನೆ ಅನಿಸ್ತಾ ಇದೆ. ಆ ಸಂಕಷ್ಟ ನಿಮಗೆ ಬರೋದಿಲ್ಲ. ಮತ್ತೆ ಕರ್ಕಾಟಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ನೇರ ನುಡಿ ಸ್ವಭಾವ ಇರುತ್ತೆ, ಸ್ವಲ್ಪ ಹಠಮಾರಿ ಸ್ವಭಾವ ಇರುತ್ತೆ, ಬೇರೆಯವ್ರ ಮಾತು ಕೇಳೋದಿಲ್ಲ. ಇದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ಅಂದ್ರೆ ಬೇರೆಯವ್ರ ಮಾತು ಎಲ್ಲ ಕೇಳಬೇಕು ಅಂತ ಏನಿಲ್ಲ, ಆದ್ರೆ ಬೇಕಾದ್ದನ್ನು ತಗೋಬೇಕು, ಬೇಡದಿದ್ದನ್ನು ಬಿಡಬೇಕು, ಅನಲೈಸ್ ಮಾಡಬೇಕು. ಮತ್ತೆ ಕೆಲವೊಂದಷ್ಟು ಪ್ರಿಡಿಕ್ಷನ್ ತಗೋಬೇಕು, ಕೆಲವೊಂದಷ್ಟು ರೆಮಿಡಿ, ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕು, ಕೆಲವು ಚಿಂತನೆಯನ್ನು ಮಾಡಬೇಕು, ಸಮಯಕ್ಕೆ ತಕ್ಕ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಹೀಗೆ ಇವೆಲ್ಲವನ್ನು ಚಿಂತನೆ ಮಾಡುವಾಗ ಎಲ್ಲ ರೀತಿಯ ತೊಂದರೆಗಳು ಇವರಿಗೆ ಪರಿಹಾರ ಆಗತ್ತೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನಿಧಾನ ಆಗತ್ತೆ, ಸ್ವಲ್ಪ ಅವರಿಗೆ ಟ್ರ್ಯಾಕ್ ಚೇಂಜ್ ಆಗತ್ತೆ. ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ಅನ್ನುವಂಥ ಗೊಂದಲಗಳು ಉಂಟಾಗುತ್ತೆ. ನಾನು ಮುಂಚೆ ಇದ್ದಂಗೆ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಬದಲಾವಣೆ ಅಂದ್ರೆ ಇನ್ನೇನು ಬದಲಾವಣೆ ಇಲ್ಲ, ಕಾಲಕ್ಕೆ ತಕ್ಕನಾಗಿ ನಾವು ಬದಲಾವಣೆ ಆಗಬೇಕು. ಯಾವುದೋ ಕಾಲದ ಚಿಂತನೆಯನ್ನು ಇಟ್ಟುಕೊಂಡು ಇವಾಗ ಚರ್ಚೆ ಮಾಡಕ್ ಹೋದ್ರೆ ಅದಕ್ಕೆ ಸರಿಯಾದ ಉತ್ತರಗಳು ಸಿಗೋದಿಲ್ಲ. ಕಾರಣ ಆ ಕಾಲದಲ್ಲಿ ಇರ್ತಕ್ಕಂಥ ಸಂಬಂಧ ಸಂದರ್ಭಗಳು ಈಗಿಲ್ಲ. ಈಗ ಸಂದರ್ಭಗಳು ಕಾಲದ ಪರಿಮಿತಿಯಿಂದ ಸಮಾಜದಲ್ಲಿ ವ್ಯತ್ಯಾಸ ಆಗಿದೆ. ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಬದಲಾವಣೆ ಅಂದ್ರೆ ಇನ್ನೇನು ಬದಲಾವಣೆ ಇರೋದಿಲ್ಲ. ಯಾಕೆಂದರೆ ಜನಜೀವನದ ವ್ಯವಸ್ಥೆ ವ್ಯತ್ಯಾಸ ಆಗಿರೋ ನಮ್ಮ ಜೀವನದ ವ್ಯವಸ್ಥೆ ಕೂಡ ವ್ಯತ್ಯಾಸ ಆಗ್ತದೆ. ನಾವು ಬದಲಾವಣೆ ಮಾಡಿಕೊಂಡು ಹೊಂದ್ಕೊಂಡು ಹೋಗುವಂಥದ್ದೇ ಜೀವನ. ಅಲ್ಲದೆ ಇನ್ನೂ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಈ ಒಂದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಕ್ರಾಗಿ ಗುರು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ಅನುಕೂಲ ಆಗುತ್ತೆ. ಜನ್ಮರಾಶಿಯಲ್ಲಿ ಗುರು ಒಳ್ಳೆಯದಲ್ಲ ಅಂದ್ರೂ ಕೂಡ ಆ ರಾಶಿಯಲ್ಲಿ ಉಚ್ಚ ಆಗ್ತಾನೆ ಅವನು. ಹಾಗಾಗಿ ಗುರು ಜೀವದಲ್ಲೇ ಬಂದಾಗ ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಚನೆ ಬರುತ್ತೆ. ಮತ್ತೆ ಒಳ್ಳೆಯ ಒಂದು ಅಭಿವೃದ್ಧಿ ಕೂಡ ಆಗುತ್ತೆ. ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಇವುಗಳೆಲ್ಲ ಇದೆ. ಆದರೆ ತುಂಬ ಸಾಲ ಮಾಡಿ ತೆಗೆದುಕೊಳ್ಳುವಂಥ ಯೋಗ ಇರದೆ. ಮತ್ತೆ ನಿಮ್ಮ ಮಿತಿ ಮೀರಿ ಯಾವುದೇ ಸಾಲ ಮಾಡಕ್ಕೆ ಹೋಗಬಾರ್ದು. ನಿಮ್ಮ ಲಿಮಿಟ್ಗೆ ತಕ್ಕದಾಗಿ ಸಾಲವನ್ನು ಮಾಡಬಹುದು. ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಸಿನಿಮಾ ಇಂಡಸ್ಟ್ರಿ ಇರತಕ್ಕಂಥ ವ್ಯಕ್ತಿಗಳಿಗೆ, ನ್ಯಾಯವಾದಿಗಳಿಗೆ, ಮತ್ತೆ ಕೆಲವೊಂದಷ್ಟು ಲೇವಾಲಿವಾರ ಮಾಡೋವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಇದೆ ಅಂತ ನಾವು ಹೇಳಬೇಕು. ರಾಜಕೀಯ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ರಾಜಕೀಯದಲ್ಲಿ ಹಿನ್ನಡೆ ಇದೆ. ಹಿನ್ನಡೆ ಅಂತಂದ್ರೆ ಅಂದುಕೊಂಡ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಸಮಯ ತೆಗೆದುಕೊಳ್ಳುತ್ತೆ, ಕಾಲ ಅವಕಾಶ ತೆಗೆದುಕೊಳ್ಳುತ್ತೆ. ಆ ಕೆಲಸ ಆಗಲ್ಲ ಅಂತಲ್ಲ, ಆಗತ್ತೆ, ಟೈಮ್ ಬೇಕಾಗುತ್ತೆ, ಸ್ವಲ್ಪ ಸ್ಲೋ ಮೂಮೆಂಟ್ ಆಗುತ್ತೆ. ಕರ್ಕಾಟಕ ರಾಶಿಯವರ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ, ಗುರು ರಾಶಿಯಲ್ಲೇ ಇದ್ರೂ ಕೂಡ ಅವನು ಪಂಚಮ ಸ್ಥಾನವನ್ನು, ಪೂರ್ವ ಪುಣ್ಯ ಸ್ಥಾನವನ್ನು ನೋಡ್ತಾ, ನಿಮ್ಮ ಪೂರ್ವ ಪುಣ್ಯದ ಫಲದಿಂದ ಕೆಲವೊಂದಷ್ಟು ಕೆಲಸಗಳಾಗ್ತದೆ. ಪೂರ್ವಾಜಿತ ಕರ್ಮದ ಫಲದಿಂದ ಕೆಲವೊಂದಷ್ಟು ನಿಮ್ಮ ಒಂದು ಸ್ನೇಹಿತರಿಂದ ಅನುಕೂಲ ಆಗುತ್ತೆ, ಕೆಲವು ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥವ್ರಿಂದ ಅನುಕೂಲ ಆಗುತ್ತೆ. ಈಗ ಅನುಕೂಲ ಆಗುತ್ತೆ, ಅನಾನುಕೂಲ ಏನೂ ಇಲ್ಲ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆ ಆಗೋದು. ಇನ್ನು ಕೆಲವೊಂದಷ್ಟು ಮನೆಯಲ್ಲಿ ಕೆಲವೊಂದಷ್ಟು ಕಾಂಪ್ಲಿಕೇಶನ್ ಆಗೋದು, ಮನೆಯಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ, ಮಕ್ಕಳ ಜೊತೆ ಗಲಾಟೆ, ತಂದೆ ತಾಯಿಯಲ್ಲಿ ಮಕ್ಕಳಲ್ಲಿ ಗಲಾಟೆ ಆಗೋದು, ಆಮೇಲೆ ಸಂಬಂಧಿಕರ ಜೊತೆ ಮನಸ್ತಾಪ ಬರೋದು, ಮತ್ತೆ ದಾಂಪತ್ಯದ ಸ್ವಲ್ಪ ಸಮಸ್ಯೆಗಳು ಬರೋದು, ಇವೆಲ್ಲ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಬೇಕು. ಆಯುಷ್ಯ ಸ್ಥಾನ ಚೆನ್ನಾಗಿದೆ, ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೃಷ್ಟ ಸ್ಥಾನ ಚೆನ್ನಾಗಿದೆ, ಆದರೆ ಕಾಲ ಅವಕಾಶ ಬಂದಾಗ ನಿಮ್ಗೆ ಒಳ್ಳೇದಾಗತ್ತೆ. ಟೈಮ್ ಸ್ವಲ್ಪ ತಗೊಳತ್ತೆ, ಈ ಒಂದು ತಿಂಗಳಲ್ಲಿ ಆಗ್ಬಿಡುತ್ತೆ ಅಂತಲ್ಲ, ಮುಂದಕ್ಕೆ ಸಾಕಷ್ಟು ಭವಿಷ್ಯ ಇದೆ ಅಂತ ನಾನು ಹೇಳ್ತೀನಿ. ಉದ್ಯೋಗದಲ್ಲಿ ಸ್ವಲ್ಪ ಅನುಕೂಲ ಇದೆ, ಮತ್ತೆ ವ್ಯವಹಾರದಲ್ಲಿ ಅನುಕೂಲ ಇದೆ. ಯಾವುದೇ ರೀತಿ ತೊಂದರೆ ತೊಡಗಳು ದೊಡ್ಡದಾಗಿ ಎಂದಿರೋ ಸಣ್ಣ ಪುಟ್ಟದಿರುತ್ತೆ, ಸಾಮಾನ್ಯ ಮಧ್ಯಮ ಫಲ ಅಂತ ಹೇಳ್ಬೇಕು. ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸಾಮಾನ್ಯ ಅನುಕೂಲ ಇದೆ, ಮಧ್ಯಮ ಫಲ. ತಾವು ಒಂದೇ ತೊಂದರೆಯಲ್ಲಿ ಯಾರು ಕರ್ಕಾಟಕ ರಾಶಿಯವರಿದ್ರೆ ಹತ್ತಿರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನ ಮಂಗಳವಾರ ದಿವಸ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.